ಪಾವಗಡದ ಮಟ್ಕಾ ಕಿಂಗ್ ಪೊಲೀಸರ ಬಲೆಗೆ. ಮೆರವಣಿಗೆ ಮೂಲಕ ಠಾಣೆಗೆ ಕರೆತಂದ ಪೊಲೀಸರು. ಪಾವಗಡ ಪಟ್ಟಣದ ಮಟ್ಕಾ ಕಿಂಗ್ ಪಿನ್ ಮಟ್ಕಾ ಅಶ್ವತ್ಥನ್ನ ಪಾವಗಡ ಪೊಲೀಸರು ಮಂಗಳವಾರ ಮಟ್ಕಾ ಅಶ್ವತ್ಥನ ಮನೆಯಿಂದ ಮೆರವಣಿಗೆ ಮಾಡಿಕೊಂಡು ಪೊಲೀಸ್ ಠಾಣೆಯವರೆಗೂ ಕರೆತಂದಿರುವ ಘಟನೆ ಜರುಗಿದೆ. ಈ ವೇಳೆ ಅಶ್ವತ್ಥನ ಮನೆಯಲ್ಲಿ ದಾಳಿ ಮಾಡಿದಾಗ 3600 ನಗದು ಮತ್ತು ಮಟ್ಕಾ ಬರೆಯುತ್ತಿದ್ದ ಚೀಟಿಗಳು ಸಿಕ್ಕಿವೆ. ಇದೇ ವೇಳೆ ಶಿಲ್ಪಾ ಎಂಬ ಮಹಿಳೆಯನ್ನು ಸಹ ಪೊಲೀಸರು ಬಂಧಿಸಿದ್ದಾರೆ. ಪಾವಗಡ ತಾಲೂಕಿನಲ್ಲಿ ಮಟ್ಕಾ ದಂಧೆಯನ್ನ ನಿರಂತರವಾಗಿ ನಡೆಸಿಕೊಂಡು ಬರುತ್ತಿದ್ದ ಅಶ್ವತ್ಥನ್ನ ಈಗಾಗಲೇ ಹಲವು ಬಾರಿ ಬಂಧಿಸಿದ್ದು ಮತ್ತು ಗಡೀಪಾರು ಸಹ ಮಾಡಲಾಗಿತ್ತು. ಆದರೂ ಸಹ ಈತ ಯಾರಿಗೂ ಹೆದರದೆ ಪೊಲೀಸರಿಗೂ ಹೆದರದೆ ತನ್ನ ಒಂದು ಅಕ್ರಮ ದಂಧೆಯನ್ನ ನಿರಂತರವಾಗಿ ನಡೆಸಿಕೊಂಡು ಬರುತ್ತಿದ್ದ. ಪಾವಗಡ ಪೊಲೀಸ್ ಠಾಣೆಗೆ ಇತ್ತೀಚೆಗಷ್ಟೇ ನೂತನವಾಗಿ ವರ್ಗಾವಣೆಯಾಗಿ ಬಂದ ಕೆ ಸುರೇಶ್ ಈ ಒಂದು ದಾಳಿ ಮಾಡಿ ಮಟ್ಕಾ ದಂಧೆಕೋರರಿಗೆ ಎಚ್ಚರಿಕೆಯ ಸಂದೇಶವನ್ನ ರವಾನಿಸಿದ್ದಾರೆ. ಆಧುನಿಕ ತಂತ್ರಜ್ಞಾನ ಮೊಬೈಲ್ ಬಂದಾಗ ಮಟ್ಕಾ ದಂಧೆಯನ್ನ ಮೊಬೈಲ್ ಮೂಲಕವೇ ಈ ಮಟ್ಕಾ ಕಿಂಗ್ ಪಿನ್ ಅಶ್ವಥ್ ನಡೆಸಿಕೊಂಡು ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸುತ್ತಿದ್ದ ಎನ್ನಲಾಗಿದೆ. ಇನ್ನು ಮಟ್ಕಾ ಅಶ್ವಥ್ನ ಬಂಧನದಿಂದ ಮಟ್ಕಾ ದಂಧೆ ನಿಲ್ಲುತ್ತದೆಯೋ ಅಥವಾ ಬಿಡುಗಡೆಯಾದ ನಂತರ ಪುನಃ ಪ್ರಾರಂಭಿಸುತ್ತಾನೋ ಎಂಬುದಾಗಿ ಸಾರ್ವಜನಿಕ ವಲಯದಲ್ಲಿ ತೀವ್ರ ಬಿಸಿ ಬಿಸಿ ಚರ್ಚೆ ನಡೆಯುತ್ತಿದೆ. ಏನೇ ಆಗಲಿ ಈ ಒಂದು ದಾಳಿ ಉತ್ತರ ಕುಮಾರನ ಪೌರುಷದ ಹಾಗೆ ಇರದೆ ನಿರಂತರವಾಗಿ ಮಟ್ಕಾ ದಂಧೆಯನ್ನ ಮಟ್ಟ ಹಾಕಬೇಕೆಂದು ಸಾರ್ವಜನಿಕರು ಪೊಲೀಸ್ ಇಲಾಖೆಯನ್ನ ಒತ್ತಾಯಿಸಿದ್ದಾರೆ. ವರದಿ ನಂದೀಶ್ ನಾಯಕ್ ಪಿ, ಪಾವಗಡ, ಶ್ರೀ ಟಿವಿ ನ್ಯೂಸ್.